ಇವತ್ತು ಆನೇಕಲ್ ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮ ಜನಪ್ರಿಯ ಶಾಸಕರಾದಂತ ಬಿ ಶಿವಣ್ಣ ಅವರಿಗೆ ದ್ರೋಹ ಮಾಡಿದಂತ ಏನು ನನ್ನ ಪಕ್ಷ ಅಂತ ಹೋಗಲ್ಲ, ಆದ್ರೆ ಪಕ್ಷ ಜೊತೆನಲ್ಲಿ ಇಟ್ಕೊಂಡು ಶಿವಣ್ಣನಿಗೆ ದ್ರೋಹ ಮಾಡಿದಂತ ಕಾಣದ ಕೈಗಳಿಗೆ ನನ್ನದೊಂದು ಧಿಕ್ಕಾರವಿರಲಿ. ಬಹುಶಃ ಈ ಒಂದು ಕುತಂತ್ರಗಳು ನಾವು ಇನ್ನ ಈ ಸರ್ಕಾರದಲ್ಲಿ ಎಷ್ಟು ನೋಡ್ಬೇಕು ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ಶಿವಣ್ಣನವರು ತನ್ನ ವಿದ್ಯಾರ್ಥಿ ದಶೆಯಿಂದ ತಾಯಿಯಂತೆ ಪೂಜೆ ಮಾಡ್ಕೊಂಬಂದಂತ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ನಿಷ್ಠಾವಂತನಾಗಿ ದುಡಿದು 2 ಬಾರಿ ಸೋತು 3 ಬಾರಿ ಈ ಆನೇಕಲ್ಲಲ್ಲಿ ಬಿಜೆಪಿ ಭದ್ರಕೋಟೆ ಆಗಿತ್ತು. ಅಂತಹ ಬಿಜೆಪಿ ಭದ್ರಕೋಟೆಯಲ್ಲಿ ಶಿವಣ್ಣನವರು ಮೊದಲನೇ ಬಾರಿಗೆ 45,000 ಲೀಡರ್ ಗೆದ್ದು ಒಬ್ಬ ಪರಿಶಿಷ್ಟ ಜಾತಿ, ಒಬ್ಬ SC ಬಲಗೈ ಜಾತಿನಲ್ಲಿ ಹುಟ್ಟಿ ಇವತ್ತು ಇಡೀ ನಮ್ಮ NIC ದೆಸೆಯಿಂದ ದುಡಿದು ಬಂದಂತ ವ್ಯಕ್ತಿಗೆ ಇವತ್ತು 3 ತಿಂಗಳಿಂದ ಜೊತೆನಲ್ಲೇ ಇಟ್ಕೊಂಡು ಸಚಿವ ಸ್ಥಾನ ಕೊಡ್ತೀವಂತ ಕೊನೆಗೆ 1 ಗಂಟೆನಲ್ಲಿ ಅವ್ರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇದು ನಿಜವಾಗಲೂ ಪ್ರಜಾಪ್ರಭುತ್ವದ ಕಗ್ಗೋಲೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇದು ಯಾರಿಗೂ ಆಗ್ಬಾರ್ದು. ಸಮಾಜದ ರಾಜಕೀಯ ವ್ಯಕ್ತಿಗಳು ಜೊತೆನಲ್ಲಿ ಇಟ್ಕೊಂಡು ಇವತ್ತು ಶಿವಣ್ಣ ಅವರಿಗೆ ಅನ್ಯಾಯ ಮಾಡಿದರೆ, ಶಿವಣ್ಣ ಅವ್ರಿಗೆ ಅನ್ಯಾಯ ಮಾಡಿರೋದಲ್ಲ, ಇಡೀ ಆನೇಕಲ್ ವಿಧಾನ ಕ್ಷೇತ್ರದ ಎಲ್ಲ ಮತದಾರಗಳಿಗೂ ಅನ್ಯಾಯ ಮಾಡಿದ್ದಾರೆ ಇವತ್ತು ಈ ನಮ್ಮ ಸರ್ಕಾರ. ಬಹುಶಃ ನಿಜವಾಗ್ಲೂ ಯಾಕಂದ್ರೆ ನಾನು ಮಾಧ್ಯಮದಲ್ಲಿ ನೋಡ್ತಾ ಇರ್ತೀನಿ, ಇವತ್ತು ಜೆಡಿಎಸ್ ಪಕ್ಷದಲ್ಲಿದ್ದು 9 ಜನರು ಕರ್ಕೊಂಡು ಇವತ್ತು JDS ಅವರಿಗೆ ಮೊದಲನೇ ಆದ್ಯತೆ ಕೊಟ್ಟು ಅವ್ರಿಗೆ ಸಚಿವ ಸ್ಥಾನ ಮಾಡಿದ್ದಾರೆ. ಶಿವಣ್ಣ ಅವರು ಯಾವ ದ್ರೋಹ ಮಾಡಿದ್ದಾರೆ ಪಕ್ಷಕ್ಕೆ? ಆತ ತಾಯಿಯಂತೆ ಪೂಜೆ ಮಾಡ್ಕೊಂಡ್ ಬಂದಂತ ವ್ಯಕ್ತಿನ ಇವತ್ತು ನೀವು ಸಚಿವ ಸ್ಥಾನ ಕೊಟ್ಟಿಲ್ಲಲ್ಲ, ಇದು ಸರಿನಾ? ನೀವೇ ಪ್ರಶ್ನೆ ಹಾಕೊಳ್ಳಿ. ಇವತ್ತು RSS ಬಂದಿರ್ತಕ್ಕಂಥ ವ್ಯಕ್ತಿಗಳಿಗೆ ನೀವು ಮೊದಲನೇ ಆದ್ಯತೆ ಕೊಡ್ತೀರಾ, JDS ಇಂದ ಬಂದಿರ್ತಕ್ಕಂಥ ಮೊದಲನೇ ಆದ್ಯತೆ ಕೊಡ್ತೀರಾ. ಶಿವಣ್ಣ ಅವರು ಹುಟ್ಟು ಕಾಂಗ್ರೆಸ್ ಇಷ್ಟವಂತ ಕಾರ್ಯಕರ್ತನಿಗೆ ನೀವು ಯಾಕೆ ಸಚಿವ ಸ್ಥಾನ ಕೊಟ್ಟಿಲ್ಲ? ಅವ್ರು ಯಾವ್ದ್ರಲ್ಲಿ ಕಮ್ಮಿ ಇದಾರೆ? ವಿದ್ಯೆನಲ್ಲಿ ಕಮ್ಮಿ ಇದಾರ? ಒಳ್ಳೆ ಎಲ್ಲರನ್ನೂ ಜೊತೆನಲ್ಲಿ ಇಟ್ಕೊಂಡು ಸರ್ವ ಜನಾಂಗದ ನಾಯಕ ನಮ್ಮ ಶಿವಣ್ಣ ಅವರು, ಇವತ್ತು ಅವರಿಗೆ ನೀವು ಸಚಿವ ಸ್ಥಾನ ಕೊಟ್ಟಿಲ್ಲ. ಇದು ಭಾರಿ ಮೋಸ. ಕಾಂಗ್ರೆಸ್ ಪಕ್ಷ ಅಭಿಮಾನಿ ಬಳಗ ಎರಡು ಸೇರಿ ನಾವು ಮಾಡ್ತಾ ಇದೀವಿ. ನಮ್ಗೆ ದುಃಖ ಇದೆ. ಶಿವಣ್ಣ ಅವ್ರಿಗೆ ನಿನ್ನೆವರೆಗೂ ಅವ್ರದ್ದು ಲಿಸ್ಟ್ ಅಲ್ಲಿ ಇದ್ದು ಇನ್ನೇನು ಪ್ರಮಾಣ ವಚನಕ್ಕೆ ಹೋಗ್ಬೇಕು ಟೈಮಲ್ಲಿ ಅವ್ರನ್ನ ಕೈ ಬಿಟ್ಟಿದ್ದಾರೆ ಅಂದ್ರೆ ಬಹುಶಃ ಮಾಧ್ಯಮದವ್ರು ನೀವೇ ಯೋಚನೆ ಮಾಡಿ. ನಾವೆಲ್ಲ ಒಂದು ಖುಷಿ ಇದ್ರಲ್ಲಿ ಇದ್ವಿ. ಇವತ್ತು ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರಕ್ಕೆ 3 ಟರ್ಮ್ ಆದ್ಮೇಲೆ ಒಂದು ಸಚಿವ ಸ್ಥಾನ ಸಿಗ್ತದೆ ಅಂದ್ಬಿಟ್ಟು ಎಲ್ಲರೂ ಕಾರ್ಯಕರ್ತರು ಸಂಭ್ರಮದಲ್ಲಿದ್ರು. ಸನ್ಮಾನ್ಯ DK ಶಿವಕುಮಾರ್ ಅವರು ನಿಜವಾಗ್ಲು ನೀವು ಬಹಳ ಒಳ್ಳೆಯವರಿದ್ದೀರಿ ಅನ್ಕೊಂಡಿದ್ವಿ. ನಮ್ಮ ಶಿವಣ್ಣ ಅವರಿಗೆ ಈ ಸಾರಿ ನೀವು ಸಚಿವ ಸ್ಥಾನ ಕೊಡ್ತೀರಾ ಅನ್ಕೊಂಡಿದ್ವಿ, ಆದ್ರೆ ನೀವು ಮೋಸ ಮಾಡಿದಿರಾ. ಇದು ನಿಮ್ಗೆ ಸಮಂಜಸ ಅಲ್ಲ. ಮೊದಲನೇ ಧ್ವನಿ ಎತ್ತದಂತ ಏಕೈಕ ವ್ಯಕ್ತಿ ಶಿವಣ್ಣ ಅವರು. ಯಾರು ಮಿಸ್ ಮಾಡೋದು ಕಾರಣ ಯಾರು ಅಂತ? ಕಾರಣದ ಕೈಗಳು ಯಾರು ಅಂತ ನಾನು ಹೇಳಲಿಕ್ಕಾಗುತ್ತೆ. ಇವತ್ತು ನಮ್ಗೆ ಮೋಸ ಆಗಿದೆ, ಈ ಕ್ಷೇತ್ರಕ್ಕೆ ಮೋಸ ಆಗಿದೆ, ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಮೋಸ ಆಗಿದೆ. ನಮ್ಮ ಸ್ನೇಹಿತರು ಬಿಜೆಪಿ ಕಾರ್ಯಕರ್ತರು ಕೂಡ ಬಹಳ ಉತ್ಸಾಹದಿಂದ ಇದ್ರು, ನಮ್ಮ ತಾಲೂಕಿಗೆ ಏನೋ ಒಂದು ಆಗುತ್ತೆ, ಒಳ್ಳೇದಾಗುತ್ತೆ ಅಂತ. ಇದು ಎಷ್ಟು ಸರಿ? ಇದು ನಿಜವಾಗ್ಲೂ ನಾವು ನೋಡಿ ಇವತ್ತು ಚಂದಾಪುರದಲ್ಲಿ ಇವತ್ತು ನಾವು ಪ್ರತಿಭಟನೆ ನಂಬ್ಕೊಂಡಿದ್ವಿ. ಇದು ನಿಲ್ಲಲ್ಲ. ಇನ್ನು ಶಿವಣ್ಣನವರಿಗೆ ನೀವು ಏನಾದ್ರೂ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಏನ್ ಮಾಡೋದಕ್ಕೂ ಸಿದ್ಧರಾಗಿರ್ತೀವಿ. ಎಲ್ಲ ಹೋಬ್ಳಿ ಪಂಚಾಯತಿಗಳಲ್ಲಿ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂತೀವಿ. ಸನ್ಮಾನ್ಯ DK ಶಿವಕುಮಾರ್ ಅವರು ಕೂಡ್ಲೆ ಶಿವಣ್ಣ ಅವ್ರನ್ನ ಕರೆಸಿ ಅವ್ರಿಗೆ ಏನಾದ್ರೂ ಒಂದು ಸ್ಥಾನಮಾನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವಂತೂ ಮುಂದಿನ ದಿನಗಳಲ್ಲಿ ಇದಕ್ಕೆ ಉತ್ತರ ಕೊಡ್ಬೇಕಾಗ್ತದೆ. ನಿನ್ನೆವರೆಗೂ ಬಹುಶಃ ಮಾಧ್ಯಮದಲ್ಲಿ ಎಲ್ಲ ನೋಡಿದಿರ, ಅವ್ರ ಹೆಸರು ಎಲ್ಲಾದ್ರಲ್ಲೂ ಇತ್ತು. ನಿನ್ನೆ ಇನ್ನೊಂದು 11 ಮೇಲೆ ಅವ್ರ ಹೆಸರು ಇಲ್ಲ. ಮೋಸ ಅಲ್ವಾ? ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅವರು ಸಹ ನಮ್ಮ ಕ್ಷೇತ್ರಕ್ಕೆ ಮೋಸ ಆಗಿದೆ. ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ನನ್ಗೆ ಬಹಳ ಒಲವಿತ್ತು. DK ಶಿವಕುಮಾರ್ ಸಾಹೇಬ್ ಮೇಲೆ ನನ್ಗೆ ಒಳ್ಳೆ ಒಲವಿತ್ತು. ಈ ಸಾರಿ ನಮ್ಮ ಕ್ಷೇತ್ರಕ್ಕೆ ಮಿನಿಸ್ಟರ್ ಸಿಗುತ್ತೆ ಅಂತ ನಾವು ಬಹಳ ಆಸೆಯಿಂದ ಇದ್ವಿ. ಅದನ್ನ ನೀವು ತಪ್ಪಿಸಿದೀರಾ. ಇದು ಶಿವಣ್ಣ ಮೋಸ ಮಾಡಿರೋದಲ್ಲ, ಇಡೀ ಕಾಂಗ್ರೆಸ್ ಮೂಲ ಕಾಂಗ್ರೆಸ್ ಅವರಿಗೆ ನೀವು ಮೋಸ ಮಾಡಿರ್ತಕ್ಕಂಥದ್ದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಇವತ್ತು ಪಕ್ಷ ನಿಷ್ಠೆಯಿಂದ ಕೆಲಸ ಮಾಡಿದವ್ರಿಗೆ ಬೆಲೆನೇ ಇಲ್ವಾ? ಬರೀ ದುಡ್ಡಿರೋರಿಗೆ ಅಧಿಕಾರ ಅನುಭವಿಸ್ಕೊಂಡ್ ಬಂದವ್ರಿಗೆ ನೀವು ಕೊಡೋದು ನೀವು? ಇದೇನಾ ನಿಮ್ಮ ಒಂದು ಪಕ್ಷದ ಶಿಸ್ತು?
ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಯೂತ್ಸ್ ಕೊಡೋಣ ಹೊಸಬರಿಗೆ ಅಂತ. ಎಲ್ಲಿ ಸ್ವಾಮಿ ನೀವು ಕೊಟ್ಟಿರೋದು ಯೂತ್ಸ್ಗೆ? ಮಿಸ್ಟರ್ ರಾಹುಲ್ ಗಾಂಧೀಜಿ ಎಲ್ಲಿ ನೀವು ಹೊಸಬರು ಕೊಟ್ಟಿದ್ದೀರಾ? ಶಿವಣ್ಣ ಅವರು NISU ವಿದ್ಯಾರ್ಥಿ ದಶೆಯಿಂದ ಅವರು ಕಾಂಗ್ರೆಸ್ ನ ಒಂದು ಕಾರ್ಯಕರ್ತ ಕೆಲಸ ಮಾಡ್ಕೊಂಡ್ ಬಂದಿದ್ದಾನೆ. ಅವ್ರಿಗೆ ಬಹಳ ತಾಳ್ಮೆ ಇದೆ. ಆ ತಾಳ್ಮೆನ ನೀವು ಹುಸಿ ಮಾಡಿದ್ದೀರಾ ನೀವು. ಇದು ಅಕ್ಷಮ್ಯ ಅಪರಾಧ. ಇದನ್ನ ಯಾರು ಸಹಿಸಲ್ಲ. ಎಲ್ಲ ನಮ್ಮ ತಾಲೂಕಿನ ಸಮಸ್ತ ಕಾರ್ಯಕರ್ತರು ಇದನ್ನ ಖಂಡಿಸ್ತೀವಿ. ಇದು ಇಲ್ಲಿಗೆ ಮುಗಿಯಲ್ಲ. ಅವ್ರಿಗೇನಾದ್ರೂ ನೀವು ಒಳ್ಳೆ ಸ್ಥಾನಮಾನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಇಡೀ ತಾಲೂಕಿನಾದ್ಯಂತ ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. 3 ಬಾರಿ ಶಾಸಕರಾಗಿರುವಂತಹ MLA ಶಿವಣ್ಣ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಸಿದ್ದಾಪುರದಲ್ಲಿ ಇವತ್ತು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಮಾನ್ಯ DK ಸಾಹೇಬ್ರೆ, ದೇವೇಗೌಡರ ಮೇಲೆ ನೀವು ಎಲೆಕ್ಷನ್ ನಿಂತಾಗ ಇದೇ ಆನೇಕಲ್ ತಾಲೂಕು ಜನತೆ ನಿಮ್ಗೆ ಸಹಾಯ ಮಾಡಿ 22,000 ಓಟ್ ಲೀಡ್ ಕೊಟ್ಟಿದ್ವಿ. ಆ ಋಣ ನೀವು ಇವತ್ತು ತೀರಿಸಬೇಕಾಗಿತ್ತು. ಅದೇ ರೀತಿ ಆ ಕರ್ನಾಟಕನಾದ್ಯಂತ ಮೊದಲ ಬಾರಿಗೆ MLAಗಳಾಗಿದ್ರು. ಯಾರು ಅಂದ್ರೆ ಧರ್ಮ್ ಸಿಂಗ್ ಮಗ ಅಜಯ್ ಸಿಂಗ್, ಬಸಂತಪ್ಪ, ರಘುಮೂರ್ತಿ, ಇವ್ರು 3 ಜನ ಮೊದಲನೇ ಬಾರಿಗೆ MLA ಆಗಿದ್ರು. ಅವ್ರಿಗೆ ನೀವು ಸಚಿವ ಸ್ಥಾನ ಕೊಟ್ಟಿದ್ದೀರಾ. ಇದ್ರ ಉದ್ದೇಶ ಏನಂತ ನಮ್ಗೆ ಗೊತ್ತಿಲ್ಲ. ಇಡೀ ಆನೇಕಲ್ ತಾಲೂಕಲ್ಲಿ ಪ್ರತಿ ಬಾರಿ MP ಎಲೆಕ್ಷನ್ ಅಲ್ಲಿ DK ಸುರೇಶ್ ಸಾಹೇಬ್ರು ನಿಂತಾಗ ಆನೇಕಲ್ ಜನತೆ ಕೈ ಹಿಡಿದಿದ್ದೀವಿ. ಅದ್ರ ಋಣ ಆದ್ರೂ ನೀವು ತೀರಿಸಬೇಕಾಗಿತ್ತು. ದಯವಿಟ್ಟು ನಾವು ರಾಹುಲ್ ಗಾಂಧಿ ಮತ್ತು ಖರ್ಗೆ ಸಾಹೇಬರು ಮತ್ತೆ DK ಶಿವಕುಮಾರ್ ಸಾಹೇಬರು ಎಲ್ಲರ ಕಡೆಯಿಂದ ಕೇಳ್ಕೊಳ್ಳೋದೇನಿದ್ರೆ, ಅವರು ವಿದ್ಯಾರ್ಥಿ ದಶೆಯಿಂದ ಮೇಲೆ ಬಂದು ಈ ಕರ್ನಾಟಕ ಆನೇಕಲ್ ತಾಲೂಕು BJP ಭದ್ರಕೋಟೆ ಆಗಿತ್ತು. ಅದನ್ನ ಒಡೆದು ಇವತ್ತು ಕಾಂಗ್ರೆಸ್ ಭದ್ರಕೋಟೆಯಾಗಿ ಮಾಡಿದಾರೆ. ಅವ್ರಿಗೆ ಸಚಿವ ಸ್ಥಾನ ಕೊಡ್ಬೇಕಂತ ಸರ್ಕಾರದಲ್ಲಿ DK ಸಾಹೇಬ್ರ ಪರವಾಗಿ ಅವ್ರ ಮುಖಾಂತರ ನಾವು ಕೇಳ್ಕೊಂತೀವಿ. ನೂತನವಾಗಿ ಆಗಿರುವ ನಮ್ಮ DK ಸಾಹೇಬರಲ್ಲಿ ನನ್ನ ಕಡೆಯಿಂದ ಒಂದು ವಿನಂತಿ ಏನಪ್ಪಾ ಅಂದ್ರೆ, ಇದು ಆನೇಕಲ್ ತಾಲೂಕು ಅನ್ನೋದು ಒಂದು ಚಿನ್ನದ ಗಣಿ ಇದ್ದಂಗೆ. ಸತತವಾಗಿ 3 ಬಾರಿ ನಮ್ಮ B ಶಿವಣ್ಣ ಅವರು ಜಯಗಳಿಸಿದ್ದಾರೆ. ದಯವಿಟ್ಟು ನಾವು ಕೇಳ್ಕೊಳ್ಳೋದಿಷ್ಟೇ, ಅವರು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ, ಮಾಡ್ತಾನೂ ಇದ್ದಾರೆ. ಯಾರು ಮಾಡ್ತಿರೋ ಕೆಲಸಗಳು ರೋಡ್ಗಳಾಗಿರ್ಬೋದು ಪ್ರತಿಯೊಂದು ಮಾಡಿದ್ದಾರೆ. ಅವ್ರಿಗೆ ಸಚಿವ ಸ್ಥಾನ ಕೊಡ್ಬೇಕಂತ ನಾವೆಲ್ಲರೂ ಅನಂತದಿಂದ ಮಾತಾಡ್ತಿದ್ದೀನಿ. ದಯವಿಟ್ಟು ಅವ್ರಿಗೆ ಸಚಿವ ಸ್ಥಾನ ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ ಅಷ್ಟೇ. ಆನೇಕಲ್ ಅಂದ್ರೆ ಬಿಜೆಪಿ ಅಂದ್ರೆ ಆನೇಕಲ್ ಇತ್ತು ಅಂತ. ಆನೇಕಲ್ BJP ಚಿತ್ರ ಮಾಡಿದವ್ರೆ B ಶಿವಣ್ಣ ಅವರು. ಅಂತವ್ರು ನೀವು CM ಆಗೋವಾಗ ನಿಮ್ ಹಿಂದೆನೆ ಇಟ್ಕೊಂಡಿದ್ರಿ. ಯಾಕೆ ಅವಾಗ ನಮ್ಮ ಶಾಸಕರು ಬೇಕಾಗಿತ್ತ? ಇವತ್ತು ಮಾಡುವ ನಿಮ್ಗೆ ಆ ಋಣ ಆದ್ರೂ ತೀರಿಸ್ಕೊಳ್ಳಿ. ನೀವು CM ಆಗೋವರ್ಗ ಮೊದಲನೇ ಬಾರಿಗೆ ಬಾಯಿ ಎತ್ತಿ ಮಾತಾಡಿದವ್ರು ನೀವು CM ಆಗ್ಬೇಕು, ಅವ್ರು CM ಸ್ಥಾನ ಕೊಡ್ಬೇಕು ಅಂತ ಹೇಳ್ದವ್ರೆ ನಮ್ಮ B ಶಿವಣ್ಣ ಅವರು. ಆಮೇಲೆ ಅವ್ರ ಹಿಂದೆ ಎಲ್ಲ ಬಂದ ಶಾಸಕರು ಇವತ್ತು ಅವ್ರ ಹಿಂದೆ ಇಟ್ಕೊಂಡ್ಬಿಟ್ಟು ನೀವು CM ಆದ್ಮೇಲೆ ಇವತ್ತು ಇದು ಸಚಿವ ಸ್ಥಾನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ಕೈ ಕೊಟ್ಟಿದ್ದೀರಿ. ಸರಿನಾ ನಿಮ್ಗೆ? ನೀವು ನಿಜವಾದ ಪ್ರಾಮಾಣಿಕರು ಆಗಿದ್ರೆ ಮೊದಲು ನಮ್ಮ ಆನೇಕಲ್ ತಾಲೂಕು ಶಿವಣ್ಣನವ್ರು ನಮ್ಮ ಮನೆ ಬಾಗಿಲಿಗೆ ತಂದು ನೀವು ಸಚಿವ ಸ್ಥಾನ ಕೊಡಬೇಕು. ಇಲ್ದಿದ್ರೆ ನಿಮ್ಮ ಮುಂದಿನ ದಿನಗಳಲ್ಲಿ ಆನೇಕಲ್ ಜನತೆ ಸರಿಯಾದ ಪಾಠ ಕಲಿಸ್ತಾರಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಾವೆಲ್ಲ ಸೇರಿ ಅದನ್ನು ಹೊಂದಿದ್ದೀರಿ. ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ಕೊಡ್ತೀನಿ ಅಂತ ಸುಮಾರು 4-5 ತಿಂಗಳಿಂದ ಶಿವಕುಮಾರ್ ಸಾಹೇಬರು ಕಠಿಣ ಕೊಡ್ತಾರೆ, ಕೈ ಬಿಟ್ಟಿದ್ದಾರೆ. ನಮಗೆಲ್ಲ ತುಂಬ ದುಃಖ ಆಗಿದೆ. ದಯವಿಟ್ಟು ಯಾರಾದರೂ ಒಂದು ಅವ್ರಿಗೆ ಒಂದು ಸಚಿವ ಸ್ಥಾನ ಕೊಡಬೇಕಂತ ನಾನು ಕೋರ್ಕೊತೀನಿ. ಅವರು ಒಂದ್ಸತಿ BJP ಸರ್ಕಾರದಲ್ಲಿ ಎಲ್ಲ ಕರ್ಕೊಂಡು ಹೋಗಿ ಎಲ್ಲಾರನ್ನು ಇದು ಮಾಡಿದಾಗ ನಮ್ಮ ಶಾಸಕರನ್ನು ಕರೆದಿದ್ರು ಅಂತ ಮಾಹಿತಿ ಇತ್ತು. ಆದರೂ ಅವರು ನಾವು ಕಾಂಗ್ರೆಸ್ ಪಟ್ಟಾಳು ಅಂದ್ಬಿಟ್ಟು ಇಲ್ಲಿ ನಮ್ಮ ಕಾಂಗ್ರೆಸ್ ಬಿಟ್ಟು ಹೋಗಿಲ್ಲ. ಅವರು BJP ಹೋಗ್ಬಾರ್ದು, ನಾನು ಏನಿದ್ರು ಕಾಂಗ್ರೆಸ್ ಅಂತ ಅವರು ಯಾರು ಬೇರೆ BJP ಪಕ್ಷದವ್ರು ಕರೆದಾಗ 55 ಕೋಟಿ ಕೊಡ್ತೀನಿ ನಿಮಗೆ ಮಂತ್ರಿ ಮಾಡ್ತೀನಿ ಅಂತ ಕೊಡಿದ್ರು ಅವ್ರು ಹೋಗಿಲ್ಲ. ಯಾಕಂದ್ರೆ ಸ್ಪಷ್ಟ ನಿಶ್ಚಯದಿಂದ ಇದ್ರು. ಅಂಥವ್ರಿಗೆ ಇವತ್ತು ಕೈ ತಪ್ಪಿರೋದ್ರಿಂದ ನಮಗೆಲ್ಲ ಬೇಜಾರಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಈ ಥರ ಮಾಡಬೇಡಿ. ನಾವೆಲ್ಲ ಸುರೇಶ್ ಅಣ್ಣವ್ರು ನಂಬ್ಕೊಂಡಿದ್ರಿ. ಸುರೇಶ್ ಅಣ್ಣವರು ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ ಅಂತ ಇವತ್ತು ಅವರು ಬಿಟ್ಟಿದ್ದಾರೆ. ದಯವಿಟ್ಟು ಅವರೆಲ್ಲ ನಮ್ಮ ಶಾಸಕರಿಗೆ ಒಂದು ಸ್ಥಾನಮಾನ ಕೊಡಬೇಕು ಅಂತ ಕೋರ್ಕೊಂತೀವಿ. ಹಂಗಾಗಿ ಅವರು ಸಚಿವ ಸ್ಥಾನ ಕೊಟ್ಟಿಲ್ಲ. ನಮ್ಮ ಆನೇಕಲ್ ಜನತೆಗೆ ತುಂಬಾ ನೋವಾಗಿದೆ. ಇದರಿಂದ ದಯಮಾಡಿ ನಮ್ಮ ಶಾಸಕರಿಗೆ ಯಾವ್ದಾರ ಸಚಿವ ಸ್ಥಾನ ಕೊಡಬೇಕಂತ ನಮ್ಮ ಆನೇಕಲ್ ಜನತೆಲ್ಲರೂ ಕೇಳ್ಕೊಳ್ತೇವೆ. ಜೈ ಶಿವಣ್ಣ. ನಮ್ಮ ಅಭಿವೃದ್ಧಿ ಅಧಿಕಾರದಂತ ನಮ್ಮ ಆನೇಕಲ್ ಶಾಸಕರಾದ ಶಿವಣ್ಣ ಅವರಿಗೆ ಸಚಿವ ಸ್ಥಾನ ಕೊಡ್ತೇವೆ ಅಂತ ಭರವಸೆ ಕೊಟ್ಟಿದ್ರು ನಮ್ಮ CM ಆದ DK ಶಿವಕುಮಾರ್ ಸಾಹೇಬರು. ನೀವ್ ಹೇಳ್ತಿರಲ್ಲ ಸರ್, ಪಕ್ಷಕ್ಕೆ ಕೊಡ್ತೀವಿ ಕೂಲಿ ಕೊಡಿ ಅಂತ. ನಮ್ಮ ಸಾಹೇಬರು 40 ವರ್ಷದಿಂದ 2 ಬಾರಿ ಸೋತವರೆ, 3 ಬಾರಿ ಗೆದ್ದಾರೆ. ಆನೇಕಲ್ನ BJP ಭದ್ರಕೋಟೆ ಆಗಿದ್ದ ಆನೇಕಲ್ನ ನಮ್ಮ ಸಾಹೇಬರು 3 ಸತಿ ಗೆದ್ದು ತೋರಿಸಿದ್ದಾರೆ. ನಾವು ಕೇಳ್ತಾ ಇರೋದೇನು ಸರ್, ನೀವ್ ಹೇಳ್ತಿರಲ್ಲ ಸರ್ DK ಸಾಹೇಬ್ರೆ, ನೀವೇ ಹೇಳ್ತಿರಲ್ಲ ಪಕ್ಷಕ್ಕೆ ದುಡ್ದಿದ್ದೀನಿ ಒಂದು ಕೂಲಿ ಕೊಡಿ ಅಂತ. ಹಂಗೆ ನಮ್ಮ ಸಾಹೇಬರು ಪಕ್ಷಕ್ಕೆ ದುಡ್ದಿದ್ದಾರೆ, ದಯವಿಟ್ಟು ಕೂಲಿ ಕೊಡಿ. ಇದು ನಾವ್ ಹೇಳ್ತಾರೆ, ನಿಮ್ಗೆ ಎಚ್ಚರಿಕೆ ಕೊಡ್ತಾರೆ. ಇದೇನ ನೀವು ನಮ್ಮ ಸಾಹೇಬ್ರು ಒಳ್ಳೆ ಸ್ಥಾನಮಾನ ಕೊಟ್ಟಿಲ್ಲ ಅಂದ್ರೆ ಅರೆ ಬೆತ್ತಲೆ ಹೋರಾಟ ಮಾಡ್ತೀರಿ. ನಿಮ್ಮ ಮನೆ ಮುಂದೆನೆ ಬಂದು
ನಿಮ್ಮ ಮನೆ ಮುಂದೆ ಬಂದು ಪೆಟ್ರೋಲ್ ಹಾಕೊಂಡು ನಾವು ಸುಟ್ಕೊಂಡು ನಾವು ಧರಣಿ ಮಾಡ್ತೀವಿ. ಇದೊಂದು ಖಂಡಿತವಾಗಿ ಎಚ್ಚರಿಕೆ ಸರ್. ಇದು ಎಲ್ಲಾ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ. ಯಾರು ಸಚಿವ ಸ್ಥಾನ ಕೊಟ್ಟಿಲ್ಲ ಅಂದ್ಬಿಟ್ಟು ಎಲ್ಲ ಮಾಡ್ತಾ ಇದ್ದಾರೆ. ಅವ್ರ ತರ ನಾವಲ್ಲ, ತಾಲೂಕವರು. ನನ್ನ ಮನೆ ದೇವ್ರ ಸತ್ವಾಗಿ ಹೇಳ್ತೀನಿ, ನೀವೇನಾರ ನಮ್ಮ MLA ಸಾಹೇಬ್ರು ಶಿವಣ್ಣ ಅವ್ರಿಗೆ ಸಚಿವ ಸ್ಥಾನ ನೀವು ಕೊಟ್ಟಿಲ್ಲ ಅಂದ್ರೆ ನನ್ನ ತಂದೆ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಿಮ್ಮ ಮನೆ ಮುಂದೆ ಬಂದು ಪೆಟ್ರೋಲ್ ಹಾಕಿ ನಾನು ಧರಣಿ ಮಾಡ್ತೀನಿ. ಪೆಟ್ರೋಲ್ ಹಾಕಿ ಸುಟ್ಕೊಂಡು ನನ್ನ ಜೀವನ ಹೋದ್ರೂ ಪರವಾಗಿಲ್ಲ. ಒಬ್ಬ ಸ್ಥಾನಮಾನ ನೀವು ಕೊಡಕ್ ನೀವು ಯೋಗ್ಯತೆ ಇಲ್ಲ ಅಂದ್ರೆ ಅವ್ರನ್ನ 1 ತಿಂಗಳಿಂದ ಡೆಲ್ಲಿ ಕರ್ಕೊಂಡು ಹೋಗ್ತೀರಾ, ಬೆಂಗಳೂರು ಕರ್ಕೊಂಡ್ ಬರ್ತೀರಾ, ಡೆಲ್ಲಿ ಕರ್ಕೊಂಡು. ಅವ್ರೇನು ಮಾಡೋ ಗೊಂಬೆ ಅಲ್ಲ. ಅವರು 3 ಬಾರಿ ಗೆದ್ದ ಆಗಿರೋ ಶಾಸಕರು. ಅವರು ನಮ್ಮ SC ಕಮ್ಯುನಿಟಿ ಇರೋ ಶಾಸಕರು. ಅವ್ರಿಗೆ ನೀವು ಕೊಡಬೇಕಂತ ನಾವು ದಯವಿಟ್ಟು ಒತ್ತಾಯ ಮಾಡ್ತಾ ಇದ್ದೀವಿ ಸರ್. ನಿಷ್ಠಾವಂತ ಕಾರ್ಯಕರ್ತರಾಗಿ ದುಡಿದು ಇವತ್ತೊಂದು ದಿನ ನಮ್ಮ ಜನಪ್ರಿಯ ಶಾಸಕ ಅಂತೇಳಿ ಬಿರುದು ಪಡ್ಕೊಂಡಿರ್ತಾರೆ ನಮ್ಮ ಶಿವಣ್ಣ ಅವರು, ನಮ್ಮ ನಮ್ಮ ಹೆಮ್ಮೆ ಅವ್ರಿಗೆ ಇವತ್ತು ಅನ್ಯಾಯ ಆಗಿದೆ. ದಯವಿಟ್ಟು ಇದು ತುಂಬಾ ಖಂಡನೀಯ ವಿಚಾರ. DK ಶಿವಕುಮಾರ್ ಸಾಹೇಬ್ರು ಯಾವುದೇ ಕಾರಣಕ್ಕೂ ಪಕ್ಷಕ್ಕೆ ನಿಷ್ಠಾವಂತ ಕಾರ್ಯಕರ್ತರಿಗೆ ಅವ್ರಿಗೆ ಒಂದು ಅವಕಾಶ ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಒಂದು ಸಲ ಗೆದ್ದವ್ರಿಗೆ ನೀವು ಅವಕಾಶ ಕೊಡೋದಾದ್ರೆ 40 ವರ್ಷಗಳಿಂದ ಅವರು ಶ್ರಮ ಏನು, ಅವರು ಪಟ್ಟ ಕಷ್ಟ ಏನು, ಬಿಜೆಪಿ ಭದ್ರಕೋಟೆ 20 ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ದು ನಮ್ಮ ಆನೇಕಲ್ ತಾಲೂಕಿನ ಬಿಜೆಪಿ ಭದ್ರಕೋಟೆಯನ್ನು ಪುಡ್ಪುಡಿ ಮಾಡಿ ಇವತ್ತೊಂದು ದಿನ ಕಾಂಗ್ರೆಸ್ ಒಂದು ಅಧಿಕಾರ ತಂದು 15 ವರ್ಷಗಳ ಕಾಲ ನಮ್ಮ ಆನೇಕಲ್ ತಾಲೂಕಿನ ಜನತೆ ಬಾಯಲ್ಲಿ ಬರ್ತಾ ಇದೆ. ಜನಪ್ರಿಯ ಶಾಸಕರು, ಅಭಿವೃದ್ಧಿ ಅಧಿಕಾರಿಗಳು ಅಂತೇಳಿ ಅಂತ ಮಾತುಗಳನ್ನೆಲ್ಲ ಅನ್ಸ್ಕೊಂಡು ಅವ್ರಿಗೆ ನೀವು ಸಚಿವ ಸ್ಥಾನ ಕೊಡದೆ ಹೋದಲ್ಲ, ಇದು ಸರಿನಾ? ಇದು ಮುಂದಿನ ದಿನಗಳಲ್ಲಿ ಯೂತ್ ಕಾಂಗ್ರೆಸ್ ನಮ್ಮ ಯುವಕರ ಪಡೆ ಇದಕ್ಕೆ ಸರಿಯಾದ ಪಾಠ ಕಲಿಸ್ತೀವಿ. ನ್ಯಾಯ ರೀತಿಯಿಂದ ನಮ್ಮ ಶಾಸಕರಿಗೆ ಏನೇ ಒಂದು ಉನ್ನತ ಸ್ಥಾನ ಕೊಡಬೇಕು, ಸಚಿವ ಸ್ಥಾನ ಕೊಡಬೇಕು ಅಂತ ಏನಿದೆಯೋ ಅದನ್ನ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೇವೆ. ರಾತ್ರಿವರೆಗೂ ಹೇಳ್ಕೊಂಡಿದ್ದು ಮೋಸ ಮಾಡಿರೋದು ಇದು ಅನ್ಯಾಯ. ಇದ್ರ ಪ್ರತಿಧ್ವನಿಯಾಗಿ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಬ್ಲಾಕ್ ಅಧ್ಯಕ್ಷರುಗಳು ಯಾವ್ಯಾವ ಇದ್ರಲ್ಲಿ ಇದ್ರ ಎಲ್ಲರೂ ಒಟ್ಟಾಗಿ ಸೇರಿ ರಾಜೀನಾಮೆ ಕೊಟ್ಟು ಶಾಸಕರನ್ನ ಗೆಲ್ಸಿರೋದು ನಾವೇ, ಅವ್ರನ್ನ ಸಚಿವರು ಮಾಡಬೇಕಾಗಿರೋದು ನಾವೇ ಆಗಿರೋದ್ರಿಂದ ದಯವಿಟ್ಟು ನಮ್ಮ ತಾಲೂಕಿನಲ್ಲಿರೋ ಬ್ಲಾಕ್ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ರಾಜೀನಾಮೆಯನ್ನ ನೆಕ್ಸ್ಟ್ ಸಲ್ಲಿಸಿ ನಮ್ಮ ತಾಲೂಕಿನ ಒಗ್ಗಟ್ಟನ್ನು ತೋರಿಸಿ ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ಕೊಡಿಸೋರ್ಗು ಓಡಾಡ್ತೀರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲ ಶಿವಣ್ಣನ ಅಭಿಮಾನಿಗಳು, ಕಾರ್ಯಕರ್ತರು ತುಂಬಾ ಉತ್ಸಾಹದಿಂದ ಇದ್ವಿ. ಈ ಬಾರಿ ಖಂಡಿತವಾಗಿ ನಮ್ಮ ಶಾಸಕರಾದ ಬಿ ಶಿವಣ್ಣನವರಿಗೆ ಸಚಿವ ಸ್ಥಾನ ಸಿಗುತ್ತೆ ಅಂತ ಮನೆಗಳಿಗೆ ತನಕನೂ ನಾವು ಆಶಾದಾಯಕವಾಗಿ ಇದ್ವಿ. ಆದ್ರೆ ಯಾವ ಕಾರಣದ ಕೈಗಳು ಕೆಲಸ ಮಾಡುವ ಗೊತ್ತಿಲ್ಲ. ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಾಗಿ ಮುಖಂಡರಾಗಿ ಬೆಳೆದು MLA ಆಗಿ ಈ ಸ್ಥಾನ ಪಡ್ಕೊಂಡಂತಹ ನಮ್ಮ ಬಿ ಶಿವಣ್ಣನವರಿಗೆ ಸಚಿವ ಸ್ಥಾನ ಕೊಟ್ಟು ಸರ್ಕಾರ ತನ್ನ ಮಂತ್ರಿಮಂಡಲದಲ್ಲಿ ಒಬ್ಬ ಸದಸ್ಯನಾಗಿ ತಗೊಬೇಕಾಗಿತ್ತು. ಆದರೆ ಹತಾಶ ಮನೋಭಾವನೆ ನಮ್ಗೆ ಎಷ್ಟಾಗ್ತಿದೆ ಅಂತಂದ್ರೆ ನಮ್ಮ ಶಾಸಕರಿಗೆ ಈ ರೀತಿ ಮೋಸ ಆಗಿರೋದು ನಮಗೆ ತಡ್ಕೊಳಕ್ಕೂ ಆಗ್ತಾ ಇಲ್ಲ. ಈ ಮೂಲಕ ನಾವು ಸರ್ಕಾರಕ್ಕೆ ನಾವು ತಿಳಿಪಡಿಸೋದೇನಂತಂದ್ರೆ ದಯವಿಟ್ಟು ಈಗಲಾದ್ರೂ ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ಕೊಟ್ಟು ಅವರಿಗೆ ಉನ್ನತ ಸ್ಥಾನಮಾನ ಕೊಡಬೇಕು ಅಂತ ಈ ಮೂಲಕ ನಾವೆಲ್ಲಾ ಕಾರ್ಯಕರ್ತರು ಇಂದು ಪ್ರತಿಭಟನೆ ಮೂಲಕವಾಗಿ ಸಾಂಕೇತಿಕವಾಗಿ ತಿಳಿಸಿದೀವಿ. ಈಗಲೂ ಅವ್ರು ಎಚ್ಚೆತ್ತುಕೊಂಡಿಲ್ಲ ಅಂತಂದ್ರೆ ನಾವು ಉಗ್ರವಾಗಿರುವಂತಹ ಹೋರಾಟ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಅವ್ರಿಗೆ ತಕ್ಕ ಶಾಸ್ತಿ ಕಲಿಸುವಂತ ಕೆಲಸವನ್ನು ನಮ್ಮ ಕಾರ್ಯಕರ್ತರೆಲ್ಲರೂ ಮಾಡಬೇಕು ಅಂತ